ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಹಳ ಒಂದು ಸೂಕ್ಷ್ಮ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಅತುಲ್ ಸುಭಾಷ್ ಅವರಿಗೆ ನ್ಯಾಯ ಸಿಗಬೇಕು. ಜಸ್ಟಿಸ್ ಫಾರ್ ಅತುಲ್ ಸುಭಾಷ್ ಅವರು ಕರೆ ಕೊಟ್ಟಂತಹ ಜಸ್ಟಿಸ್ ಈಸ್ ಪೆಂಡಿಂಗ್. ಅವರ ಹೆಂಡತಿಯಿಂದ ನಿರಂತರವಾಗಿ ಆ ಮನುಷ್ಯ 2 ವರ್ಷದಿಂದ ನಿರಂತರವಾಗಿ ಕಿರುಕುಳವನ್ನು ಅನುಭವಿಸ್ತಾನೆ. ಒಟ್ಟು 9 ಸುಳ್ಳು ಪ್ರಕರಣಗಳನ್ನು ಅವರ ಹೆಂಡತಿ ಅವನ ಮೇಲೆ ದಾಖಲು ಮಾಡ್ತಾರೆ. ಸುಳ್ಳು ಅಂದ್ರೆ ವರದಕ್ಷಿಣೆ ಕಿರುಕುಳ, ಅದು ಇದು ಅಂತೇಳಿ ಅವ್ರ ಮೇಲೆ ಇಷ್ಟೇ ಅಲ್ಲ, ಅವರ ಮಗನ ಮೇಲೆ, 7 ವರ್ಷದ ಮಗನ ಮೇಲೆ, ಆನಂತರ ಅವರ ಅಪ್ಪ ಅಮ್ಮ ಯಾರ್ಯಾರಿದ್ದಾರೆ ಎಲ್ಲರ ಮೇಲೇನೂ ಕೂಡ ಸುಳ್ಳು ಕೇಸ್ ಹಾಕ್ತಾರೆ. ನಿರಂತರವಾಗಿ ಸಮನ್ಸು, ಅರೆಸ್ಟ್ ವಾರೆಂಟ್ ಜಾರಿ ಮಾಡ್ತಾನೆ ಇರ್ತಾರೆ. ಜೌನ್ಪುರ್ ಕೋರ್ಟ್, ಉತ್ತರ ಪ್ರದೇಶದ ಜೌನ್ಪುರ್ ನ್ಯಾಯಾಲಯದಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟೇ ಅವರು ಏನೋ ಕೌನ್ಸಿಲಿಂಗ್ ಮಾಡಿ ಸರಿಪಡಿಸ್ಕೊಂಡು ಹೋಗೋಣ ಸಂಸಾರ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಅವರ ಮಗನ ನೋಡೋದಕ್ಕೆ, ಮಗನ ಮೇಲೆ ವಿಪರೀತ, ಸಹಜವಾಗಿ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರ್ತದೆ. 30 ಲಕ್ಷ ರೂಪಾಯಿ ಒಂದ್ಸಾರಿ ಭೇಟಿಯಾಗೋದಕ್ಕೆ ಡಿಮಾಂಡ್ ಮಾಡ್ತಾರೆ. ಇದನ್ನೆಲ್ಲ ತಡ್ಕೊಳ್ಳಾರ್ದನೆ ಕೊನೆಗೆ ಕೋರ್ಟಲ್ಲಿ ಒಂದು ಘಟನೆ ನಡೀತದೆ. ಏನು ಅಂತ ಹೇಳಿದ್ರೆ, ಆ ಕೋರ್ಟಲ್ಲಿ ಅತುಲ್ ಸುಭಾಷ್ ಅವರು ಹೇಳ್ಕೊತಾರೆ, ನನಗೆ ಇಷ್ಟೊಂದು ಕಿರುಕುಳ ಆಗ್ತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೊಂಡು ನಾನು ಜೀವ ಬಿಡ್ತೀನಿ ಅಂತ ಹೇಳ್ತಾರೆ, ಸಾವಿಗೆ ಶರಣಾಗ್ತೀನಿ ಅಂತ ಹೇಳ್ತಾರೆ. ಅವಾಗ ಆಯ್ತು ನೀನು ಸತ್ತು ಹೋಗು, ನೀನು ಸಾಯಿ ಅಂತ ಹೇಳ್ತಾಳೆ. ಅವಾಗ ನ್ಯಾಯಾಧೀಶನು ಕೂಡ, ಮಹಿಳಾ ನ್ಯಾಯಾಧೀಶರು ಘಘೈಸಿ ನಗ್ತಾರೆ. ಅದು ಅತುಲ್ ಸುಭಾಷ್ ಅವರಿಗೆ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನಾನು ಈ ದೇಶದ ನ್ಯಾಯಾಲಯದ ಮುಂದೆ ಬಂದಿದ್ದೀನಿ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆನೇ ನನ್ನನ್ನು ಘಘೈಸಿ ನಗ್ತಾ ಇದೆ, ಇಲ್ಲೇನೆ ನನಗೆ ನ್ಯಾಯ ಸಿಗ್ತಾ ಇಲ್ಲಲ್ಲ, ಇನ್ನು ನಾನು ಏನು ಮಾಡಲಿ ಅಂತ ಹೇಳಿ ತೀರಾ ವಿಮುಖರಾಗ್ತಾರೆ, ಖಿನ್ನರಾಗ್ತಾರೆ. ಯಾವುದೇ ದಾರಿನೂ ಕೂಡ ಕಾಣೋದಿಲ್ಲ ಅವ್ರಿಗೆ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಕೊನೆಯ ಆಸೆ ಇರೋದು ನ್ಯಾಯದ ಬಗ್ಗೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂಸೆ ಇದು ಮಾಡಲ್ಲ, ಪ್ರಭಾವಿಗಳು ಇರ್ತಾರೆ, ಅದು ಸರಿ. ಆದ್ರೆ ಒಬ್ಬ ಜನಸಾಮಾನ್ಯನಿಗೆ, ಕಷ್ಟದಲ್ಲಿರತಕ್ಕಂತಹ ವ್ಯಕ್ತಿಗೆ ಕೊನೆಯ ಆಸೆ, ಕೊನೆಯ ಆಸರೆ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿನೇ ಅಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಸಾಯಿ ಅಂದಾಗ ಘಘೈಸಿ ನಗ್ತಾರಂತ ಹೇಳಿದ್ರೆ ಪಾಪ ಮತ್ತಿನ್ನೇನ್ ಮಾಡ್ಬೇಕು ಜನಸಾಮಾನ್ಯರಾದವರು. ಅಷ್ಟೇ ಅಲ್ಲ, ಆ ನ್ಯಾಯಾಧೀಶ 5 ಲಕ್ಷ ರೂಪಾಯಿ ಡಿಮಾಂಡ್ ಮಾಡ್ತಾರೆ. 5 ಲಕ್ಷ ರೂಪಾಯಿ. ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟಲ್ಲು, ರೆವೆನ್ಯೂ ಡಿಪಾರ್ಟ್ಮೆಂಟು, ಈ ದೇಶದ ಎಲ್ಲಾ ಸರ್ಕಾರಿ ಕಚೇರಿ ಒಳಗಡೆ ಲಂಚತನ ಇರೋದು ಗೊತ್ತೇ ಇದೆ. ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ, ಅದೊಂದು ನಿಯಮ ಆಗಿಬಿಟ್ಟಿದೆ. ನ್ಯಾಯಾಧೀಶರು ಕೂಡ 5 ಲಕ್ಷ ಕೇಳ್ತಾರೆ ಅಂದ್ರೆ ಪಾಪ ಎಲ್ಲಿ ಹೋಗಬೇಕು. ಹೀಗಾಗಿ 70 ನಿಮಿಷದ ತಮ್ಮ ಕೊನೆಯ ಹೇಳಿಕೆಯನ್ನ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿಂಗಾಗಿ ಅವರ ಸಾವಿನ ನಂತರ ಇಡೀ ದೇಶ ಜಾಗೃತ ಆಗಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ. ಆ ನ್ಯಾಯಾಧೀಶರಿಗೂ ಕೂಡ ಶಿಕ್ಷೆ ಆಗಲಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಧ್ವನಿ ಕೇಳಿ ಬರ್ತಾ ಇದೆ. ಅಮೆರಿಕದಲ್ಲಿನೂ ಕೂಡ ಇದು ಪ್ರತಿಧ್ವನಿಸ್ತಾ ಇದೆ. ಅವ್ರನ್ನ, ಅಮೆರಿಕದ ಪ್ರೆಸಿಡೆಂಟ್ ಅವ್ರನ್ನ ಹ್ಯಾಶ್ಟ್ಯಾಗ್ ಮಾಡಿ ಕೂಡ ಜನ ನ್ಯಾಯಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಈ ವಿಷಯವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುತೇಕ ಇದೇ ರೀತಿಯಾದಂತಹ ಪರಿಸ್ಥಿತಿ ಈ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಇದೇ ರೀತಿ ಘಟನೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ನಲ್ಲಿ ನಡೀತು. ಆದರೆ ಅಲ್ಲಿದ್ದು ಅತುಲ್ ಸುಭಾಷ್ ಅವರಿದ್ದಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿದ್ರು ಅವರ ಜಾಗಕ್ಕೆ. ಏನಾಗುತ್ತೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಅವರ ಒಂದು ಸುಳ್ಳು ಪ್ರಕರಣ ಬೆಳ್ತಂಗಡಿಯಲ್ಲಿ ದಾಖಲಾಗಿ ಅದು ಚರ್ಚೆಗೂ ಕೂಡ ಯೋಗ್ಯವಲ್ಲದೇ ಇದ್ರೂ ಕೂಡ, ಅದು ಚರ್ಚೆಗೂ ಕೂಡ ಯೋಗ್ಯವಲ್ಲದಂತಹ ವಿಷಯ, ಅದು ಕೇಸ್. ಅದು
ಅದನ್ನ ಇವರು ಹೈಕೋರ್ಟಿಗೆ ತರಿಸ್ತಾರೆ. ಪ್ರಭಾವಿಗಳಲ್ಲ, ಎದುರುಗಡೆ ಇದ್ದಂಥವ್ರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿ ದೊಡ್ಡ ಪ್ರಭಾವಿ, ನಡೆದಾಡುವ ದೇವರು, ಏನೇನೋ ಬಾರಿ ದೇವರು ದೇವರು ಅಂತ ಹೇಳ್ತಾರಲ್ಲ ಎಲ್ಲರೂ, ಅವರು ಅಲ್ಲಿವರೆಗೆ ತರಿಸ್ತಾರೆ ಅದನ್ನ. ಅಲ್ಲಿರ್ತಕ್ಕಂತಹ ಹೈಕೋರ್ಟ್ನಲ್ಲಿ ಈ ಅವರ ಪರವಾದಂತಹ ಅಡ್ವೊಕೇಟ್ ಏನ್ ಮಾಡ್ತಾರೆ ನೋಡಿ, ಇವನು ರೌಡಿ ಶೀಟ್ರು, ಹಾಗೆ ಹಿಂಗೆ ಕೆಟ್ಟದಾಗಿ ಅವ್ರನ್ನ ಮಹೇಶ್ ಶೆಟ್ಟರ್ನ ಸಂಬೋಧನೆ ಮಾಡ್ತಾರೆ. ಮಾಡಿ ಅವರು ರೌಡಿ ಶೀಟ್ರು ಅಂದಂಗೆ ಜಡ್ಜ್ ನಗ್ತಾನೆ ಇರ್ತಾರೆ, ಹಾ 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 ಅಂತೇಳಿ. ಅಷ್ಟೇ ಅಲ್ಲ, ನೀನ್ ಎಲ್ಲಿವರೆಗೆ ಓದಿದೀಯಾ ಅಂತ ಕೇಳ್ತಾರೆ ಮಾನ್ಯ ಹೈಕೋರ್ಟ್ನ ಜಡ್ಜ್ ಸಾಹೇಬರು. ಪಾಪ ಮಹೇಶ್ ಶೆಟ್ಟರು ಕೈ ಮುಗಿದು, ಸ್ವಾಮಿ ನಾನು 7ನೇತ್ತ ಅಂತ ಹೇಳ್ತಾರೆ. ಇನ್ನೂ ಗಹಗಹಿಸಿ ನಗ್ತಾರೆ. ನಕ್ಕು, ನಿನ್ನ ಯೋಗ್ಯತೆ ಅಷ್ಟೇ ಇದೆ, ಯು ಆರ್ ಎನ್ ಎಂಟಿ ವೆಸಲ್ ಮೇಕ್ ನಾಯ್ಸ್ ಅಂತ ಇದನ್ನ ಹೈಕೋರ್ಟ್ನ ಜಡ್ಜ್ ಅವರೇ ಹೇಳ್ತಾರೆ. ಹೇಳಿ ಮತ್ತೆ ನಗ್ತಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಇವರು ದೊಡ್ಡ ಅಡ್ವೊಕೇಟ್ ಅಲ್ಲ, ಅವರು ಪರವಾದಂತಹ ಏನು ಸೌಜನ್ಯ ಪ್ರಕರಣವನ್ನ ಪೂರ್ತಿ ಹಾಳು ಮಾಡಿದಂತಹ, ಅದನ್ನ ಏನೋ ಆ ಇಡೀ ಹೋರಾಟವನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಬಹಳ ತಿಪ್ಪರ್ಲಾಗ ಹೋಗಿತಾ ಇದ್ದಾರೆ. ಅವ್ರ ಅಡ್ವೊಕೇಟ್ ಹೇಳ್ತಾರೆ ಮತ್ತೆ ಒನ್ಸ್ ಅಗೇನ್ ರೌಡಿ ಶೀಟ್ರು ಅಂತ ಹೇಳ್ತಾರೆ. ಅವಾಗ ಜಡ್ಜ್ ಹೇಳ್ತಾರೆ, ನಿನ್ನನ್ನು ಗಲ್ಲಿಗೇರಿಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿ, ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೋ ಇಲ್ಲೋ? ಹಾಗಿದ್ರೆ ಈಗ ಅತುಲ್ ಸುಭಾಷ್ ಅವರು ಸಾವಿಗೆ ಶರಣಾದರು. ಈ ದೇಶದಲ್ಲಿ ನ್ಯಾಯ ಸಿಗಬೇಕಂತ ಹೇಳಿದ್ರೆ ಸಾಯ್ಬೇಕಾ? ಯಾರಾದ್ರೂ ಸಾವಿಗೆ ಶರಣಾಗ್ಬೇಕಾ? ನೇಣು ಹಾಕೋಬೇಕಾ? ನೇಣು ಹಾಕೊಂಡು 70 ನಿಮಿಷದ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ಕಳಿಸಿದ ಮೇಲೆ ಜನ ಎದ್ದೇಳುದ? ನ್ಯಾಯಾಧೀಶರು, ನ್ಯಾಯಾಂಗ ವ್ಯವಸ್ಥೆ ಎದ್ದೇಳುದ? ಇದನ್ನ ನಾನು ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಅಂದ್ರೆ ಇವತ್ತು ಕೂಡ ಮಾನ್ಯ ಹೈಕೋರ್ಟ್ನಲ್ಲಿ ಏನ್ ನಡೀತು? ಸೌಜನ್ಯ ಹೋರಾಟ, ಅದಕ್ಕೆ ಏನು ಸ್ಟೇ ತಗೊಂಡು ಬಂದಿದ್ದಾರೆ ನೋಡಿ. ಇದು ಎಂತ ನಗೆಪಾಟ್ಲು ಇದು. ನಮ್ಮ ದೇಶದ ಸಂವಿಧಾನದಲ್ಲಿ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಅದಕ್ಕೆ ಸ್ಟೇ ತಗೊಂಡು ಬರ್ತಾರೆ. ನಿರಂತರ ಕೊಲೆಗಳಾಗಿದೆ. ಇದನ್ನ ಹೈಕೋರ್ಟೇ ಸುಮೋಟೋ ತಗೋಬಹುದಾಗಿತ್ತು, ತಗೊಂಡಿಲ್ಲ. ಆದ್ರೆ ಆ ಕೇಸಿನ ಸಂಬಂಧಪಟ್ಟಂತೆ ಏನೋ ಒಂದು ವಿಚಾರಣೆ ಇತ್ತು, 1 ತಿಂಗಳು ಮುಂದೆ ಹಾಕ್ತಾರೆ. 1 ತಿಂಗಳು, ನೆಕ್ಸ್ಟ್ ಡೇಟ್ 13 ಡೇಟ್ ಬೈ ಡೇಟ್, ತಾರೀಖ್ ಪೇ ತಾರೀಖ್. ಯಾಕಂತ ಹೇಳಿದ್ರೆ ಪ್ರಕರಣ ಇರೋದೇನೋ, ವಿಷಯ ನಮ್ಮ ಪ್ರೇಯರ್ ಇರೋದೇನೋ, ಪ್ರಾರ್ಥನೆ ಇರೋದೇನೋ, ನಮಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ನನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ನಿಂತು ಹೋಗಿದೆ, ನನಗೆ ವ್ಯಾಪಾರ ಆಗ್ತಾ ಇಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರ? ಅಥವಾ ನಂದು ಮಾಲ್ ಇದೆ, ಮೊನ್ನೆ ಇದು ಮಾಲ್ ಆಫ್ ಏಷ್ಯಾದವನು ಅಲ್ಲಿ ಹೇಳಿದ್ರಲ್ಲ, ನಂದು ಮಾಲ್ ಆಫ್ ಏಷ್ಯಾ, ನನ್ನ ಸಿಕ್ಕಾಪಟ್ಟೆ ಅದು ವ್ಯವಹಾರ ಆಗುದು ನಿಂತೋಗಿದೆ ಸ್ವಾಮಿ, ಅದನ್ನ ಸ್ಟೇ ತೆರವುಗೊಳಿಸಿ. ಅಥವಾ ನನ್ನ ಅಂಗಡಿ ಮುಚ್ಚಿ ಹೋಗಿದೆ, ಅದನ್ನೇನು ಹೇಳಿಲ್ಲಲ್ಲ. ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಧರ್ಮಸ್ಥಳ ಅನ್ನುವಂತಹ ಪವಿತ್ರ ಕ್ಷೇತ್ರದಲ್ಲಿ 100 ಹೆಣ್ಣುಮಕ್ಕಳು ಕಾಣೆಯಾಗಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಕೊಲೆ ಆಗಿದೆ. ಅದರ ವಿರುದ್ಧ ನಾವು ಮಾತಾಡ್ತೀವಿ, ಮಾತಾಡೋದಕ್ಕೆ ಅವಕಾಶ ಕೊಡಿ ಸ್ವಾಮಿ ಅಂತ ಕಳೆದ 1 ವರ್ಷದಿಂದ ಗೋಗರಿತಾ ಇದ್ದಾರೆ. 1 ವರ್ಷದಿಂದ ತಾರೀಖ್ ಪೇ ತಾರೀಖ್. ಈಗ ಮತ್ತೆ ಇನ್ನೊಂದು ಡೇಟ್. ಆಕ್ಚುಲಿ ಡೇಟ್ ಇದ್ದಿದ್ದು ನಾಳೆ 13ನೇ ತಾರೀಕಿಗೆ. 13ನೇ ತಾರೀಕಿನ ಡೇಟ್ ಅನ್ನ ಪ್ರಿಪೋನ್ ಮಾಡಿಸ್ಕೋತಾರೆ. ಅಂದ್ರೆ ನಿನ್ನೆ ದಿಢೀರ್ನೆ ಸರ್ಕಾರಿ ರಜೆ ಘೋಷಣೆ ಆಗಿರೋದಕ್ಕೆ ಇಮಿಡಿಯೇಟ್ ಆಗಿ ಇವತ್ತು ಡೇಟ್ ಕೊಡ್ತಾರೆ. ಇವತ್ತು ಡೇಟ್ ಕೊಟ್ಟು 1 ತಿಂಗಳ ಮುಂದೂಡ್ತಾರೆ. ಏನಿದ್ರ ರಹಸ್ಯ? ಯಾಕೆ ಹಿಂಗಾಗ್ತಾ ಇದೆ? ನಾನು ಕೇಳ್ತಾ ಇದ್ದೀನಿ. ನ್ಯಾಯ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಅತುಲ್ ಸುಭಾಷ್ ಅವ್ರ ತರಾನೇ ಸಾವಿಗೆ ಶರಣಾಗಬೇಕಾ? 70 ನಿಮಿಷದ ವಿಡಿಯೋ ಮಾಡಿ ಈ ದೇಶದಲ್ಲಿ ನ್ಯಾಯ ಸಿಗಬೇಕು, ಜಸ್ಟಿಸ್ ಇಸ್ ಪೆಂಡಿಂಗ್ ಅಂತ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಬಲಿಯಾಗಬೇಕಾ? ಇದು ನನ್ನ ಪ್ರಶ್ನೆ. ಎಲ್ಲರೂ ಕೂಡ ಇದನ್ನು ವಿಚಾರ ಮಾಡಿ. ಇದು ಒಂದೇ ಅಲ್ಲ, ನಾನು ಈ ಸೌಜನ್ಯ ಪ್ರಕರಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಕಾನೂನಲ್ಲಿ ಎಲ್ಲವನ್ನೂ ವಿವರಿಸಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಯಾವುದನ್ನು ಕೂಡ ಮುಚ್ಚಿಟ್ಕೊಳ್ತಾ ಇಲ್ಲ. ಪಾರದರ್ಶಕವಾಗಿ ಎಲ್ಲವೂ ಕೂಡ ಜನರ ಮುಂದೆ ಇಡ್ತಾ ಇದ್ದೀವಿ. ಇದೊಂದು ಜನರ ಹೋರಾಟ, ಜನಸಾಮಾನ್ಯರ ಹೋರಾಟ. ಇದು ಎಲ್ಲವನ್ನು ಕೂಡ ತೆರೆದಿಡ್ತಾ ಇದ್ದೀನಿ. ಏನೇನು ನಡೀತಾ ಇದೆ? ಮೊನ್ನೆ ಮತ್ತೆ ಸೌಜನ್ಯಳ ಪೋಸ್ಟರ್ ಹಾಕೋಬಾರ್ದು ಅಂತ ಹೇಳಿ ಇವರೊಂದು ಪೋಸ್ಟರ್ ತಂದಿದ್ದಾರೆ.
ಪ್ರಕರಣ ಆದ ತಕ್ಷಣನೇ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ಬೇಕಾದ್ರೆ ಇವ್ರು ಏನಂತ ಹೇಳಿದ್ರು, ಧರ್ಮೋದ್ಯಮಿಗಳು ನಡೆದಾಡುವ ಟಾಕಿಂಗ್ ಅಂಡ್ ಏನದು ವಾಕಿಂಗ್ ದೇವರು ಅಂತ ಹೇಳ್ತಾರಲ್ಲ, ಏನಂತ ಹೇಳಿದ್ರು ಅವರು, ನಾನೇ ಹೇಳಿದ್ದೆ ಹೋಮ್ ಮಿನಿಸ್ಟರ್ಗೆ ಹೇಳಿ ತನಿಖೆ ಮಾಡಿಸೋದಕ್ಕೆ, ಮತ್ತೆ ಈಗ ನೀವು ಸೌಜನ್ಯ ಪೋಸ್ಟರೇ ಹಾಕೋಬಾರ್ದು ಅಂತ ಹೇಳಿ ಯಾಕಪ್ಪ ನೀವು ಆದೇಶ ತಗೊಂಡು ಬರ್ತಾ ಇದ್ದೀರಿ? ಅದು ಹೈಕೋರ್ಟ್ ಆರ್ಡರ್ ಆಗಿದೆ, ಯಾರು ಕೂಡ ಏನೋ ಪೋಸ್ಟರ್ ಹಾಕ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು. ದಟ್ ಇಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಮಾಡಿದ್ದಾರೆ, ಪರ್ಮಿಷನ್ ತಗೊಂಡು ಹಾಕೋಬಹುದು ಅಂತಿದೆ. ಆದ್ರೆ ಅದನ್ನೂ ಮಾಡಬಾರದು ಅಂತ ಹೇಳಿ ನೀವು ಹೇಳಿದಿರಿ. ಆದ್ರೆ ವಿತ್ ಪರ್ಮಿಷನ್ ಸೌಜನ್ಯ ಪೋಸ್ಟರ್ ಹಾಕೋದಕ್ಕೆ, ಫೋಟೋ ಹಾಕೋದಕ್ಕೆ ಅನುಮತಿ ಇದೆ. ಆದ್ರೆ ನೀವೇನು ಮಿಸ್ಲೀಡ್ ಮಾಡ್ತಾ ಇದ್ದೀರಿ? ಅದನ್ನು ತಗೊಂಡು ಎಲ್ಲಾ ಸರ್ಕಾರಿ ಆಫೀಸ್ಗೆ, ರಾಜ್ಯದ ಎಲ್ಲಾ ಏನು ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮುನ್ಸಿಪಲ್ ಕಾರ್ಪೊರೇಷನ್, ಮಹಾನಗರ ಪಾಲಿಕೆಗೆ ಒಂದು ಕಳಿಸ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಯಾರು ಸೌಜನ್ಯ ಪೋಸ್ಟರ್ ಹಾಕೋಬಾರ್ದು. ಯಾಕೆ ನಿಮಗೆ ಹೊಟ್ಟೆ ಕಡಿತಾ ಇದೆ? ನಾವೇ ನಿಮ್ ಫೋಟೋ ಹಾಕಿಲ್ವಲ್ಲ. ನಿಮ್ ಫೋಟೋ ಹಾಕಿದ್ರೆ ನಿಮ್ಗೆ ನಾಚಿಕೆ ಮರ್ಯಾದೆ, ನನಗೆ ನೋಡ್ರಿ ನನ್ನ ಫೋಟೋ ಹಾಕಿದ್ದಾರೆ, ನನಗೆ ನಾಚಿಕೆ ಆಗ್ತಾ ಇದೆ, ನನ್ನ ಮರ್ಯಾದೆ ಹೋಗ್ತಾ ಇದೆ, ನನ್ನ ಫೋಟೋ ಹಾಕಬೇಡಿ, ನನ್ನ ಮುಂಡಾಸು ನಂದು, ನನ್ನ ತಮ್ಮಂದು, ನನ್ನ ತಮ್ಮನ ಮಕ್ಕಳದು, ರೇಪಿಸ್ಟ್ಗಳದು ಫೋಟೋ ಹಾಕೋಬೇಡಿ ಅಂತ ಹೇಳಿದ್ರೆ ಆಯ್ತಪ್ಪ. ಸೌಜನ್ಯ ಏನ್ ಮಾಡಿದಾಳೆ ನಿಮಗೆ? ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಫೋಟೋ ಪೋಸ್ಟರ್ ಹಾಕಿದ್ರೆ ನಿಮಗೆ ಯಾಕೆ ಹೊಟ್ಟೆ ಕಡಿತಾ ಇದೆ? ನಿಮಗೆ ಯಾಕೆ ಬೆಂಕಿ ಹತ್ಕೊಳ್ತಾ ಇದೆ? ಅದನ್ನು ಕೂಡ ಹೈಕೋರ್ಟಿನ ತರ ಮಾಡಿಸೋದು ನೀವು. ಇದು ನಾನು ಸಾರ್ವಜನಿಕರ ಗಮನಕ್ಕೆ, ಈ ನ್ಯಾಯಾಂಗ ವ್ಯವಸ್ಥೆ ಗಮನಕ್ಕೆ ತರ್ತಾ ಇದ್ದೀನಿ. ಆನಂತರ ಆನೆ ಮಾವುತನ ಕೇಸ್ ಪ್ರಕರಣ ಹೈಕೋರ್ಟ್ ಅಲ್ಲಿ ಬಂದು 3 ತಿಂಗಳಾಯ್ತು. ಇವತ್ತಿನವರೆಗೂ ಕೂಡ ನೀವು ಸರಿಯಾಗಿ ಡೇಟ್ ಕೊಡ್ತಾ ಇಲ್ಲ ಮಾನ್ಯ ಹೈಕೋರ್ಟ್. ಯಾಕೆ? ನಮ್ಗೆ ಸಂಶಯ ಬರಲ್ವಾ? ಬರ್ತ ತಾನೆ. 3 ತಿಂಗಳಾಯ್ತು. ದಸರಾ ವೆಕೇಶನ್ ಆದ ತಕ್ಷಣನೇ ಕೊಡ್ತೀವಿ ಅಂತ ಹೇಳಿದ್ರು. ದಸರಾ ವೆಕೇಶನ್ ಆಗಿ, ದೀಪಾವಳಿ ವೆಕೇಶನ್ ಆಗಿ, ಈಗ ಮತ್ತೆ ನ್ಯೂ ಇಯರ್ ವೆಕೇಶನ್, ಡಿಸೆಂಬರ್ ವೆಕೇಶನ್, ಕ್ರಿಸ್ಮಸ್ ವೆಕೇಶನ್ ಬಂತು. ಸಂಶಯ ಬರಲ್ವಾ ನಮಗೆ? ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ನಲ್ಲಿ ಯಾರದಿದೆ? ಇದೇ ಅಣ್ಣ ತಮ್ಮಂದರು, ಏನು ಧರ್ಮೋದ್ಯಮಿಗಳು, ದೇವರು, ಧರ್ಮಸ್ಥಳದ ದೇವರು, ಸುಪ್ರೀಂ ವೆರಿ ಪವರ್ಫುಲ್ ಅಂತ ಇರ್ತಾರಲ್ಲ, ಅವರು ಅವರ ತಮ್ಮನ ಹೆಸರೇ ಇರುವುದು. ಅದರ ಬಗ್ಗೆ ಮರು ತನಿಖೆ ಮಾಡಿ, ಅಂದ್ರೆ ಸಿ ರಿಪೋರ್ಟ್ ಇದ್ದದ್ದನ್ನ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದನ್ನ ಟೈಮ್ ಕೊಡ್ತಾನೆ ಇದೆ. ಯಾಕೆ ಆನೆ ಮಾವತನ ಮಗ 70 ನಿಮಿಷದ ವಿಡಿಯೋ ಮಾಡಿ ಸಾವಿಗೆ ಶರಣಾಗ್ಬೇಕಾ? ಆತ್ಮಹತ್ಯೆ ನೇಣು ಹಾಕೋಬೇಕಾ? ನನ್ನ ತಂದೆ ಮತ್ತೆ ನನ್ನ ಚಿಕ್ಕಮ್ಮ ಬರ್ಬರವಾಗಿ ಹತ್ಯೆಯಾಗಿ 12 ವರ್ಷ ಆಯಿತು, ಜಸ್ಟಿಸ್ ಇಸ್ ಪೆಂಡಿಂಗ್, ಅತುಲ್ ಸುಭಾಷ್ ಅವರು ಬರ್ದಂಗೆ ಮಾಡ್ಬೇಕಾ? ಅವಾಗಲೇ ಎಚ್ಚೆತ್ಕೊಳ್ತೀರಾ ನೀವು? ಇದನ್ನ ನಾನು ಕೇಳ್ತಾ ಇದ್ದೀನಿ. ಆನಂತರ ಬಹಳ ಗಂಭೀರ ಮತ್ತು ಸೂಕ್ಷ್ಮವಾಗಿ ಇದು ಕೂಡ ಏನಂತ ಹೇಳಿದ್ರೆ, ಮೊನ್ನೆ ನಾನು ಕಳೆದ ಒಂದು 4-5 ದಿನದ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಕಿಟ್ ಕೊಡ್ತಾ ಇದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ಪೊಲೀಸರ ಮನವೊಲಿಸೋದಕ್ಕೆ ಲಂಚದ ರೂಪದಲ್ಲಿ, ಮತ್ತೆ ಪತ್ರಕರ್ತರಿಗೂ ಕೂಡ ಕಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಸಾಕಷ್ಟು ಪತ್ರಿಕೆಯಲ್ಲಿ ಕೂಡ ಅಂದ್ರೆ ಅವರು ಕಿಟ್ ಹಂಚೋದನ್ನ ಬಂದಿದೆ. ನಾವು ಮಾತಾಡಿದ್ದಲ್ಲ, ನಾವು ಮಾತಾಡಿದ್ ಬರಲ್ಲ ಪೇಪರಲ್ಲಿ. ಇವರು ಮೊನ್ನೆ ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರಿಗೆ ಆಯುಷ್ ಮತ್ತು ಇವರ ಬಡ್ಡಿ ದಂಧೆ ಇದೆಯಲ್ಲ, ಮೀಟರ್ ಬಡ್ಡಿ ದಂಧೆ ಇದೆಯಲ್ಲ, ಮೀಟರ್ ಬಡ್ಡಿ ಕಮಿಷನ್ ದಂಧೆ, ಕಮಿಷನ್ ಟ್ರಸ್ಟ್ ಇದೆಯಲ್ಲ, ಅದರ ವತಿಯಿಂದ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಮೆಡಿಕಲ್ ಚೆಕಪ್. ಏನಿದ್ರ ಅರ್ಥ? ಅಲ್ಲರಿ, ಅವರ ಮೇಲೆ ಆ ಮೀಟರ್ ಬಡ್ಡಿ ಮಾಡೋ ದಂಧೆ ಸಂಘದ ಮೇಲೆ 334 ಪ್ರಕರಣಗಳಿದೆ. ಬೇರೆ ಬೇರೆ ಏನೋ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇರಬಹುದು, ದಲಿತರ ಭೂಮಿ ವಶ ಮಾಡ್ಕೊಂಡಿರಬಹುದು, ಫ್ರಾಡ್ ಕೇಸ್ ಇರಬಹುದು, ವಿವಿಧ ರೀತಿಯಾದ ನಂತರ ಯಾವುದು ಡಿಸಿ ಎದುರುಗಡೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್ ಎದುರುಗಡೆ, ಪುತ್ತೂರು ಎಸಿ ಅವರು ಇದರಲ್ಲಿ ಎಲ್ಲಾ ಪೆಂಡಿಂಗ್ ಇದೆ ಕೇಸು. ಆನಂತರ ಮೊನ್ನೆ ಇದು ಆನೆ ಮಾವುತನ ಪ್ರಕರಣದಲ್ಲಿ ಇದ್ದಿದ್ದು ಇವರೇ ಆರೋಪಿಗಳು, ಇವರ ಹೆಸರ ಮೇಲೇನೆ ಕಂಪ್ಲೇಂಟ್ ಬರೆದಿದ್ದಾರೆ. ಇಡೀ ರಾಜ್ಯದಲ್ಲಿ ನಿರಂತರವಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಮೊನ್ನೆ ಒಂದು ಕೇಳಿದ್ರೆ ಮೈಯೆಲ್ಲ ಪೂರ್ತಿ ನಮ್ದು ಏನೋ ಬೆಂಕಿ ಆಗುತ್ತೆ. ಪಾಪ ಹೆಣ್ಮಗಳು ಹೇಳ್ತಾಳೆ, ಯಾವುದು ವಿಜಯನಗರ ಜಿಲ್ಲೆಯಲ್ಲಿ ಆಡು ಮಾರಿ ಮೇಕೆಯನ್ನ ಮಾರಿ ಸಾಲ ಕಟ್ಟಿದೀವಿ ಸರ್, ಎತ್ತು ಮಾರಿ ಸಾಲ ಕಟ್ಟಿದೀವಿ ಸರ್, ಬಿಡ್ಲಿಲ್ಲ ಇವರು. ಮದುವೆ ಮಾಡ್ತೀವಿ ಅಂತ ಹೇಳಿದ್ರೆ ಮದುವೆಗೂ ಕೂಡ ಅಡ್ಡ ಬರ್ತೀವಿ, ಮದುವೆ ನಡಿಬೇಕಾದ್ರೆ ನಡು ಬಂದು ಜಗಳ ತೆಗಿತೀವಿ ಅಂತ ಹೇಳಿದ್ರಂತೆ ನೀಚರು ಇವರು, ಬಡ್ಡಿ ಸಂಘದವರು.
ಧರ್ಮಸ್ಥಳದ ಹೆಸರಿನ ಬಡ್ಡಿ ಸಂಘದವರು ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. SKDRDP ಅವರ ಸಂಘದ ಮೇಲೆನೆ ಎಫ್ಐಆರ್ ಆಗಿದೆ. ಮಳವಳ್ಳಿಯಲ್ಲಿ ಆಯಿತು, ಶೃಂಗೇರಿಯಲ್ಲಿ ಆಗಿದೆ. ಇನ್ನೂ ಅನೇಕ ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ. ರಾಜ್ಯದಲ್ಲಿ ಒಂದಿಲ್ಲ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ಆ ಸಂಘದ ಕಡೆಯಿಂದ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರು ಮೆಡಿಕಲ್ ಚೆಕಪ್ ಮಾಡಿಸ್ಕೊತಾರೆ. ಏನಿದ್ರ ಅರ್ಥ? ಪ್ರಶ್ನೆ ಮಾಡಬಾರ್ದ? ನಾನು ನ್ಯಾಯಾಂಗ ವ್ಯವಸ್ಥೆಯಿಂದ ಉಂಟಾಗ್ತಾ ಇರುವಂತಹ ಸಂಶಯಗಳನ್ನ ನಾನು ಎತ್ತಿ ಹಿಡಿತಾ ಇದ್ದೀನಿ. ಅದರ ಮೇಲೆ ನಾನು ಸಂಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ನನ್ನ ಹಕ್ಕು. ಯಾಕಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆ ಏನು ಸಂವಿಧಾನಕ್ಕಿಂತ ದೊಡ್ಡದು ಏನಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರಾದರೂ ಕೂಡ ಲಂಚ ತಗೊಂಡ್ರು ಬೇಕು ಅಂತಲೇ ಪ್ರಭಾವಿಗಳ ಪರವಾಗಿ ನಡ್ಕೊಳ್ತಾ ಇದ್ರೆ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಈ ದೇಶದ ಕಾನೂನು ಮಾಡಿದ್ದು ಜನಸಾಮಾನ್ಯರ ಸಲುವಾಗಿನೇ ಹೊರತು ಈ ದೇಶದ ಪ್ರಜೆಗಳ ಸಲುವಾಗಿನೇ ಹೊರತು ಅವನು ಶ್ರೀಮಂತರ ಇರಲಿ ಬಡವಿರಲಿ ಯಾವುದೇ ಜಾತಿ ಇರಲಿ ಅವ್ರ ಸಲುವಾಗಿ ಮಾಡಿದ್ದೇ ಹೊರತು ನ್ಯಾಯಾಧೀಶರ ಸಲುವಾಗಿ ಅಡ್ವೊಕೇಟ್ಗಳ ಸಲುವಾಗಿ ಕಾನೂನು ಮಾಡಿಲ್ಲ. ಇದನ್ನು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಮತ್ತೆ ಸೌಜನ್ಯ ಹೋರಾಟ ಅದರ ಮೇಲಿರುವಂತಹ ಸ್ಟೇ ವೇಕೇಟ್ ಮಾಡಿ ಅಂತ ಹೇಳಿದ್ರೆ ಮತ್ತೆ ಒಂದು ತಿಂಗಳು ತಾರೀಖ್ ಪೇ ತಾರೀಖ್ ಅದೇ ಮಹೇಶ್ ಶೆಟ್ಟರ್ ಮೇಲೆ ಇರುವಂತಹ ಕೇಸ್ ಪ್ರತಿ ವಾರ ಅಲಿಸ್ತಾ ಇದ್ದೀರಲ್ರಿ ನೀವು ಅವ್ರನ್ನ. ಎಂತ ಕಾನೂನು ಅಂದ್ರೆ ಮಹೇಶ್ ಶೆಟ್ಟರಿಗೊಂದು ಕಾನೂನು, ಈ ಧರ್ಮೋದ್ಯಮಿಗೊಂದು ಕಾನೂನಾ? ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವವರಿಗೊಂದು ಕಾನೂನು, ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡುವವರಿಗೊಂದು ಕಾನೂನಾ? ಮಹೇಶ್ ಶೆಟ್ಟರಿಗೆ ಪ್ರತಿ ವಾರನೂ ಕೂಡ ಡೇಟ್ ಕೊಡ್ತಾನೆ ಇದ್ದೀರಲ್ಲ, ಪ್ರತಿ ವಾರ ಡೇಟ್ ಕೊಡ್ತಾನೆ ಇದ್ದೀರಲ್ಲ ನೀವು. ಆ ಅತುಲ್ ಸುಭಾಷಿಗೂ ಕೂಡ ಹಾಗೆ ಮಾಡಿದ್ರು. 2-3 ದಿನಕ್ಕೊಮ್ಮೆ ಸಮನ್ಸ್ ಕಳಿಸೋದು, ವಾರಂಟ್ ಕಳಿಸೋದು. ಎಲ್ರಿ ಏನ್ ಮಹೇಶ್ ಶೆಟ್ಟರ್ ಏನ್ ತಪ್ಪು ಮಾಡಿದ್ದಾರೆ? ಅವ ಅತುಲ್ ಸುಭಾಷ್ ಏನ್ ತಪ್ಪು ಮಾಡಿದ್ದ? ಮಿಸ್ಯೂಸ್ ಆಫ್ ಲಾ ಅಲ್ವಾ ಇದು? ಮಿಸ್ಯೂಸ್ ಆಫ್ ಆಕ್ಟ್ ಅಲ್ವಾ ಇದು? ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಇದು ಅರ್ಥ ಆಗಲ್ವಾ? ಒಟ್ಟು 12 ಕೇಸ್ಗಳನ್ನು ಹಾಕಿದ್ರೆ ನೀವು ಮಹೇಶ್ ಶೆಟ್ಟರ್ ಮೇಲೆ. ಸುಳ್ಳು, ಎಲ್ಲ ಫೇಕ್ ಕೇಸಸ್, ಎಲ್ಲ ಫೇಕ್ ಸುಳ್ಳು ಬೋಗಸ್ ಕೇಸ್. ಬೆಳಗಾವಿ, ಸೌದತ್ತಿಯಲ್ಲಿ ಇನ್ಸ್ಟಿಟ್ಯೂಟ್ ಇದೆಯಾ? ಅವ್ರಿಗೆ ಮಹೇಶ್ ಶೆಟ್ಟರ್ ಗೊತ್ತಿದೆಯಾ? ಧಾರವಾಡ, ಹಾಸನ, ಸಕಲೇಶ್ಪುರ, ಶಿರಾ, ತುಮಕೂರು, ಬೆಳಗಾವಿ, ಮಹೇಶ್ ಶೆಟ್ಟರ್ ಏನು ಹೋಗಿದ್ರ ಅಲ್ಲಿ? ಎಲ್ಲ ಫೇಕ್ ಕೇಸ್. ಬರೀ ಫೇಕ್ ಕೇಸ್ ರಿಜಿಸ್ಟರ್ ಮಾಡೋದು ಒಂದೇ ಅಲ್ಲ, ಪ್ರತಿ ವಾರ ಬರಲೇಬೇಕು. ಅದಕ್ಕೆ ನಾವು ನಿರ್ಧಾರ ಮಾಡಿದೀವಿ, ಅರೆಸ್ಟ್ ಆಗ್ತೀವಿ. ನಾವು ಇನ್ಮೇಲೆ ಸಾಮೂಹಿಕವಾಗಿ ಅರೆಸ್ಟ್ ಮಾಡ್ತೀವಿ. ಎಲ್ಲಾರನ್ನು ಕೂಡ ನಾವು ಅರೆಸ್ಟ್ ಆಗ್ತೀವಿ. ನೋಡೋಣ. ಅಲ್ಲ, ಇದಕ್ಕೆ ಒಂದು ಅರ್ಥ ಇದೆಯಾ? ಇವತ್ತು ಸೌಜನ್ಯ ಹೋರಾಟ ಅದನ್ನು ವೆಕೇಟ್ ಮಾಡಿ ಹೋರಾಟಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಸಂವಿಧಾನದ ಅಡಿಯಲ್ಲೇನೆ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡ್ರಿ ಅರೆಸ್ಟ್. ಇನ್ಮೇಲೆ ಸಾಮೂಹಿಕವಾಗಿ ನಾವು ಅರೆಸ್ಟ್ ಆಗ್ತೀವಿ, ರೆಡಿ ಆಗಿದ್ದೀವಿ. ನ್ಯಾಯಾಧೀಶರಿಗೆ ಇದು ಅರ್ಥ ಆಗ್ತಾ ಇಲ್ವಾ? ಮಾಧ್ಯಮದಲ್ಲಂತೂ ಬರುವುದೇನೆ ಯಾವುದು ಕೂಡ ನೋಡಿ. ಇಲ್ಲಿ ಈ ಸುಭಾಷ್ ಪ್ರಕರಣ ಯಾಕೆ ಇಷ್ಟು ಗಂಭೀರತೆ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ನ್ಯಾಷನಲ್ ಚಾನೆಲ್ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು. ಸ್ಟೇಟ್ ಚಾನಲ್, ನ್ಯಾಷನಲ್ ಪೇಪರ್ಸ್, ಸ್ಟೇಟ್ ನ್ಯೂಸ್ ಪೇಪರ್ಸ್, ಪ್ರಿಂಟ್ ಮೀಡಿಯಾ ಮಾತಾಡಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಮಾತಾಡೋದೇನೆ ಇಲ್ಲ. ಬಹಳ ಚೆನ್ನಾಗಿ ಗೊತ್ತಿದೆ ಇವರಿಗೆ ಏನೇನಂತಂದ್ರೆ, ಒಂದು ಪೊಲೀಸ್ ಕಿಟ್ ಕೊಡೋದು, ಯಾಕಂತ ಹೇಳಿ ಇವ್ರ ಮೇಲೆ ಪ್ರಕರಣ ದಾಖಲೆ ಮಾಡಬಹುದು. ಕಿಟ್, ಇವರ ಹಗರಣಗಳನ್ನ ಬರಿಬಾರ್ದು ಅಂತ ಹೇಳಿ ಪತ್ರಕರ್ತರಿಗೆ ಕಿಟ್. ಯಾವ ಪ್ರಸಾರನೂ ಆಗೋದಿಲ್ಲ. ಒಂದು ವೇಳೆ ನ್ಯಾಯಾಧೀಶರು, ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಮೊನ್ನೆ SKDRDP ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ನ್ಯಾಯಾಲಯದ ಆದೇಶದ ಮೇಲೆ ಪೊಲೀಸ್ ಇಲಾಖೆನೇ ಇದನ್ನ ಮಾಡಿದೆ. ಅವಾಗ ಇವರಿಗೆ ಬಿಸಿ ತಟ್ಟಿದೆ. ಈಗ ಹಿಂಗಾಗಿ ನ್ಯಾಯಾಧೀಶರಿಗೂ ಕಿಟ್. ಮೆಡಿಕಲ್ ಚೆಕಪ್ ನಾನು ಕೇಳ್ತಾ ಇದ್ದೀನಿ, ಮೆಡಿಕಲ್ ಅಲೌನ್ಸ್ ಬರಲ್ವಾ? ಮೆಡಿಕಲ್ ಫೆಸಿಲಿಟಿ ಇಲ್ವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ? ನ್ಯಾಯಾಧೀಶರಿಗೆ, ಹೈಕೋರ್ಟ್ ಜಡ್ಜ್ಗಳಿಗೆ ನಾನು ಕೇಳ್ತಾ ಇದ್ದೀನಪ್ಪ, ನನಗೆ ಗೊತ್ತಿಲ್ಲ. ದಯವಿಟ್ಟು ಹೇಳಿ. ಅದು ಆನಂತರ ಬೆಂಗಳೂರಿನಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸುವಂತ ಬೇರೆ ಸಂಘಟನೆಗಳಿಲ್ವಾ? ರೋಟರಿ ಇದೆ, ಲಯನ್ಸ್ ಕ್ಲಬ್ ಇದೆ, ಕನ್ನಡ ಪರ ಸಾಕಷ್ಟು ಸಂಘಟನೆಗಳಿದೆ, ಸೀನಿಯರ್ ಸಿಟಿಸನ್ ಸಂಘಗಳಿದೆ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ. ಅದೆಲ್ಲ ಬಿಟ್ಟು ಮೀಟರ್ ಬಡ್ಡಿ ದಂಧೆ ಮಾಡುವಂತಹ ಒಂದು ಸಂಘಕ್ಕೆ ನೀವು ಎಂಟ್ರಿ ಹೇಗೆ ಕೊಟ್ರಿ ಅಂತ ಕೇಳ್ತಾ ಇದ್ದೀನಿ ನಾನು. ಹೈಕೋರ್ಟ್ನವರು ಹೇಗೆ ಎಂಟ್ರಿ ಕೊಟ್ರಿ? ನಾಳೆ ದಾವೂದ್ ಇಬ್ರಾಹಿಂನು ಮಾಡ್ತಾನ್ರಿ, ಕರ್ಕೊಂಬರ್ ಮಾಡಿಸ್ಕೊತೀರಾ? ದಾವೂದ್ ಇಬ್ರಾಹಿಂನು ಕಿಟ್ ಕೊಡ್ತಾನೆ ಪೊಲೀಸರಿಗೆ. ದಾವೂದ್ ಇಬ್ರಾಹಿಂನು ಮೆಡಿಕಲ್ ಚೆಕಪ್ ಮಾಡಿಸ್ತಾನೆ, ಒಪ್ಕೋತೀರಾ ನೀವು? ದಾವೂದ್ ಇಬ್ರಾಹಿಂ ಎಷ್ಟು ಕೊಲೆಗಡಕ ಇದ್ದಾನೆ, ಅದಕ್ಕಿಂತ 100 ಪಟ್ಟು ಕೊಲೆಗಡಕರಿದ್ದಾರೆ. ಅದು ನಾವು ದೇವಸ್ಥಾನದ ಅಧಿಕಾರಿ ಅಂತ ಹೇಳ್ಕೊಂಡು 100 ಕೊಲೆಗಳನ್ನ ಮಾಡಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಅವ್ರ ಕಡೆಯಿಂದ ನೀವು ಮೆಡಿಕಲ್ ಚೆಕಪ್ ಮಾಡಿಸ್ಕೊತೀರಲ್ಲ.
ಪ್ರಶ್ನೆ ಮಾಡಬಾರ್ದ? ಕಂಟೆಂಪ್ಟ್ ಆಯ್ತು. ಈ ನಾನು ಏನ್ ಮಾತಾಡ್ತಾ ಇದ್ದೀನಲ್ಲ, ದಯವಿಟ್ಟು ಇದನ್ನ ನೀವು ಪೆನ್ ಡ್ರೈವ್ ಅಲ್ಲಿ ಹಾಕಿ ಎಲ್ಲಾ ನ್ಯಾಯಾಧೀಶರಿಗೂ ಕೊಡಿ. ಎಲ್ಲಾ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ನೋಡ್ಲಿ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೆನ್ ಡ್ರೈವ್ ಮಾಡಿ, ಒಬ್ಬರಿಗಲ್ಲ ಎಲ್ಲರಿಗೂ ಕೂಡ ಹಂಚಿ ಪೆನ್ ಡ್ರೈವ್ ಮಾಡಿ. ದಯವಿಟ್ಟು ನನಗೆ ಉತ್ತರ ಕೊಡಿ. ಮೀಟರ್ ಬಡ್ಡಿ ನಡೆಸ್ತಾ ಇರುವಂತಹ, ನೂರಾರು ಆರೋಪ ಇರುವಂತಹ ಆ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳದ ಹೆಸರಿನಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡಿ ನೂರಾರು ಜನ ಸಾಯ್ತು ಹೋಗಿದಾರಲ್ಲ, ಅವರ ಕಡೆಯಿಂದ ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿಸುವಂತ ಅವಶ್ಯಕತೆ ಹೈಕೋರ್ಟ್ಗೆ ಏನಿತ್ತು? ಅವ್ರನ್ನ ಹೇಗೆ ಎಂಟ್ರಿ ಮಾಡ್ಕೊಂಡ್ರಿ? ಇದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕೆಲ್ಲರೂ. ಮತ್ತೆ ಯಾಕೆ ಹೆಂಗ್ ಬರ್ತಾರೆ ಹೇಳಿ? ಸತ್ತಂತವ್ರು ಎಲ್ಲಾ ಕಡೆ ಕಂಪ್ಲೇಂಟ್ ಆಗ್ತಾ ಇದೆ ರೀ ಅವ್ರ ಮೇಲೆ. ಎಲ್ಲಾ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಕಂಪ್ಲೇಂಟ್ ಆಗ್ತಾ ಇದೆ. ನ್ಯಾಯಾಧೀಶರೇ ಅವ್ರ ಕಡೆ ಅಂತ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಮ ಹತ್ರ ಯಾಕೆ ಬರಬೇಕು? ಹೆಂಗೆ, ಯಾವ ನಂಬಿಕೆ ಇಟ್ಕೊಂಡು ನ್ಯಾಯಾಲಯದಲ್ಲಿ ಹೆಜ್ಜೆ ಇಡಬೇಕು? ಪೆನ್ ಡ್ರೈವ್ ಮಾಡಿ, ಬೇಕಾದ್ರೆ ಕೇಸ್ ಹಾಕ್ರಿ, ನನ್ನ ಮೇಲೆ ನನ್ನನ್ನು ಅರೆಸ್ಟ್ ಮಾಡಿ. ಕಂಟೆಂಪ್ಟ್ ಅಂತ ಹೇಳಿ, ನಾನು ಕಂಟೆಂಪ್ಟ್ ಮಾಡ್ತಾ ಇಲ್ಲ. ಯಾವಾಗ ನ್ಯಾಯಾಧೀಶರು ನಮ್ಮ ಅನೇಕ ವಿಡಿಯೋಗಳನ್ನು ನಾವೇ ವೈರಲ್ ಮಾಡ್ತಾ ಇರ್ತೀವಿ. ಒಳ್ಳೊಳ್ಳೆ ನ್ಯಾಯಾಧೀಶರು ಒಳ್ಳೊಳ್ಳೆ ತೀರ್ಪುಗಳನ್ನ ಕೊಟ್ಟಾಗ, ಒಬ್ಬ ಮಹಿಳಾ ನ್ಯಾಯಾಧೀಶರು ಫೇಕ್ ವರದಕ್ಷಿಣೆ ಕಿರುಕುಳ ಅಥವಾ ಮತ್ತೆ ಕಂಪೆನ್ಸೇಷನ್ ತಿಂಗಳಿಗೆ 6 ಲಕ್ಷ ಕೊಡಬೇಕಂದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ವೈರಲ್ ಮಾಡ್ತಿರ್ತೀವಿ, ನಮ್ಗೆ ಅಭಿಮಾನ ಇದೆ. ಈ ದೇಶದ ಜನಸಾಮಾನ್ಯರು ಪೊಲೀಸರನ್ನ, ನ್ಯಾಯವಾದಿಗಳನ್ನ ಮತ್ತು ನ್ಯಾಯಾಧೀಶರನ್ನ ದೇವರು ಅಂತ ತಿಳ್ಕೊತಾರೆ. ನಾವು ಕೂಡ ಹಾಗೆ ತಿಳ್ಕೊಂಡಿದ್ದೀವಿ. ದೇವರು ಸಮಾನ ಅಲ್ಲ, ದೇವರೇ. ಆದ್ರೆ ಆ ದೇವರಿಂದ ನ್ಯಾಯ ವಿಳಂಬ ಆದಾಗ ನಾವು ಯಾರ ವಿರುದ್ಧ ಮಾತಾಡಬೇಕು? ನ್ಯಾಯ ಯಾರಿಗೆ ಕೇಳಬೇಕು ನಾವು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನೋ 70 ನಿಮಿಷದ ವಿಡಿಯೋ ಮಾಡಿ ಈ ಸಾವಿಗೆ ಶರಣಾಗುವಂತ ಮನುಷ್ಯ ಅಲ್ಲ. ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ, ತಿರುಗಿ ಬೀಳ್ತಾರೆ ಅವರು. ಅಣ್ಣಪ್ಪ ಸ್ವಾಮಿನ ದಿಗ್ಬಂಧನ ಮಾಡಿಟ್ಟು ಏನ್ ಮಾಡೋದು, ಏನೇನೋ ನೀವು ಒಳಗಡೆ ತಂತ್ರ ಮಾಡ್ತಾ ಇದ್ದೀರಿ, ಅದು ನಿಮಗೆ ಗೊತ್ತು. ಅಲ್ಲಿರುವಂತಹ ತುಳುನಾಡಿನ ಇವರಿಗೆ ಎಕ್ಸ್ಪರ್ಟ್ಗಳಿಗೆ ಗೊತ್ತು, ನಮ್ಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ಆದ್ರೆ ಹೇಳ್ತಾರೆ ದಿಗ್ಬಂಧನ ಮಾಡಿಟ್ಟಿದ್ದಾರೆ. ಆದ್ರೆ ಅದೇ ಅಣ್ಣಪ್ಪ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ರೂಪದಲ್ಲಿ, ಜನರ ರೂಪದಲ್ಲಿ ಇವತ್ತು ಎದ್ದು ನಿಂತಿದ್ದಾನೆ. ಇದನ್ನ ಈ ಧರ್ಮೋದ್ಯಮಿಗಳು ಅರ್ಥ ಮಾಡ್ಕೋಬೇಕು. ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಒಂದು ನ್ಯಾಯಪರ ಹೋರಾಟವನ್ನ ಮೀಡಿಯಾದಲ್ಲಿ ಕೂಡ ಹೇಳಿ ಮಾಧ್ಯಮದವರು ಮಾತಾಡಬಾರದು. ಇವತ್ತು ಅದೇ ಇತ್ತು, ಅದೇ ವಿಷಯನೇ ಇತ್ತು. ಯಾಕೆ ಮಾಧ್ಯಮದವ್ರಿಗೆ ಸ್ಟೇ ವಿಕೆಟ್ ಮಾಡ್ಕೊಳಕ್ಕಾಗಲ್ವಾ? ಆನಂತರ ಈ ಮಹೇಶ್ ಶೆಟ್ರು ಮಾತಾಡಬಾರ್ದು ಅಂತ ಸ್ಟೇ ಇರೋದು ಯಾರ ಮೇಲೆ? ಸ್ಟೇ ಇರೋದು ಸೀನಿಯರ್ ಆಫೀಸರ್ಸ್ ಮೇಲೆ. ಯಾಕೆ ಸೀನಿಯರ್ ಆಫೀಸರ್ಸ್ ಸ್ಟೇ ವಿಕೆಟ್ ಮಾಡ್ಕೊಳಕ್ಕಾಗಲ್ವಾ? ಯಾಕೆ ಎಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದಾರೆ? ಸೌಜನ್ಯ ಅಂತಂದ್ರೆ ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದೆ ಎಲ್ರಿಗೂ? ಸೌಜನ್ಯ ಹೋರಾಟ ಅಂದ್ರೆ ಯಾಕೆ ನಡ್ಕ ಶುರು ಆಗ್ತಾ ಇದೆ? ಇದು ಜನಸಾಮಾನ್ಯರ ಗಮನಕ್ಕೆ, ನ್ಯಾಯಾಂಗ ವ್ಯವಸ್ಥೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನಾವು ಇಲ್ಲಿ ನಿಂದನೆ ಮಾಡೋದಲ್ಲ. ಆಗಲೇ ಹೇಳಿದ್ನಲ್ಲ, ಗಲ್ಲಿಗೇರ್ತೀನಿ ಅಂತ ಹೇಳಿದಂತ ಜಡ್ಜ್ ಸಾಹೇಬರು ಯಾರು ಗೊತ್ತಾ? ಅದನ್ನ ನಾನು ಹೇಳೋದು ಮರೆತಿದ್ದೆ. ಯಾವ ಜಡ್ಜ್ ಸಾಹೇಬರು ಅಂತ ಹೇಳಿದ್ರೆ, ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನೈಜ 3 ಜನ ಆರೋಪಿತರು, ನಿಜವಾಗ್ಲೂ ಕೂಡ ಆರೋಪಿತರು, ಅವ್ರ ಮೇಲೆ ತನಿಖೆನೇ ಮಾಡಬಾರದು ಅಂತ ಆದೇಶ ಮಾಡಿದಂತಹ ಯಾವ ನ್ಯಾಯಾಧೀಶರು, ಅದೇ ನ್ಯಾಯಾಧೀಶರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಕರೆದು ನಿನ್ನನ್ನು ಗಲ್ಲಿಗೇರಿಸ್ತೇನೆ ಅಂತ ಹೇಳ್ತಾರೆ. ಹೆಂಗ್ ನಂಬೇಕು ನಾವು ನ್ಯಾಯಾಂಗ ವ್ಯವಸ್ಥೆಯನ್ನ? ಯಾರಿಗೆ ಕೇಳ್ಬೇಕು ನಾವು ನ್ಯಾಯವನ್ನ? ಸಂಶಯ ಬರುತ್ತೆ ತಾನೆ? ನಾನು ಸಂಶಯ ವ್ಯಕ್ತಪಡಿಸ್ತಾ ಇದ್ದೀನಿ ಸ್ವಾಮಿ, ಸಂಶಯ ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಯಾವ ಒಬ್ಬ ನ್ಯಾಯಾಧೀಶರು ಸೌಜನ್ಯದ ನಿಜವಾದ ಆರೋಪಿಗಳನ್ನ ತನಿಖೆ ಮಾಡಬಾರದು ಅಂತ ಆದೇಶ ಮಾಡಿದಂತವರು ಮಹೇಶ್ ಶೆಟ್ಟರ್ಗೆ ಗಲ್ಲಿಗೇರಿಸ್ತೀನಿ, ನೀನು ಏನೋ ಅನ್ಎಜುಕೇಟೆಡ್ ಫೆಲೋ, ಎಂಟಿ ವೆಸಲ್ ಮೇಕ್ಸ್ ನಾಯ್ಸ್ ಅಂತ ಹೇಳಿ ಗಹಗಹಿಸಿ ನಿಂತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ನಮ್ಗೆ ಸಂಶಯ ಬರಬೇಕು ಬೇಡ? ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ ಇಂಡಿವಿಜುವಲ್. ಆಮೇಲೆ ನಮ್ಗೆ ಹೇಳಿದ್ರು ಬೇಡ, ಅದನ್ನ ಏನು ಹೈಕೋರ್ಟ್ ರಿಜಿಸ್ಟ್ರಿ ಆಫೀಸ್ನಲ್ಲಿ ನಾನೇ ಹಾಕಿದ್ದೆ ಅದನ್ನ, ನಾನು ಅದರದ್ದು ವಿಡಿಯೋ ಕೊಡಿ ಅಂತೇಳಿ ಕೊಡ್ಲಿಲ್ಲ ನಮಗೆ. ಅದನ್ನ ಮತ್ತೆ ನೆಕ್ಸ್ಟ್ ಕೋರ್ಟಲ್ಲಿ ನನ್ನ ಮೇಲೆ ಆರೋಪ ಮಾಡ್ತಾನೆ. ಅವರು ಒಬ್ಬವನಿದ್ದಾನೆ, ಅವರು ಭಯಂಕರ ಈ ಏನೋ ಮಾಸ್ಟರ್ ಮೈಂಡ್, ಕ್ರಿಮಿನಲ್ ಮೈಂಡ್. ಅವ್ನು ಹೇಳ್ತಾನೆ, ಯಾರೋ ಒಬ್ಬನ ಪೊಲೀಸ್ ಆಫೀಸರು, ಐ ಡೋಂಟ್ ನೋ ವೆದರ್ ಈ ಸಸ್ಪೆಂಡೆಡ್ ಆರ್ ಹಿ ರಿಸೈನ್ ಅಂತ. ನಾನು ನಿನ್ನ ಅಡ್ರೆಸ್ ಕೊಡು, ನಾನು ಕಳಿಸ್ತೇನೆ ಪೊಲೀಸ್ ಇಲಾಖೆ ಅಂತ. ನಾನು ರಿಸೈನ್ ಮಾಡಿದ್ದೀನೋ ಇಲ್ಲೋ ಅಂತ ನಿನ್ನ ಮನೆಗೆ ಕಳಿಸ್ತೇನೆ. ನಾನು ರಿಸಿಗ್ನೇಷನ್ ಅಕ್ಸೆಪ್ಟ್ ಆಗಿದೆಯೋ ಇಲ್ಲ ಅಂತ ನಿನ್ನ ಮನೆಗೆ ಕಳಿಸ್ತೀನಿ.
ನಾವು ವಿಡಿಯೋ ಕೇಳಿದ್ವಿ, ಅದನ್ನ ಹೈಕೋರ್ಟ್ ನಲ್ಲಿರೋ ವಿಡಿಯೋ ಕೇಳಿದ್ವಿ. ಅವಾಗ ನಮಗೂ ಕೂಡ ಅಡ್ವೈಸ್ ಮಾಡಿದ್ರು, ನೋಡಿ ಪರ್ಸನಲಿ ತಗೋಬೇಡಿ ಅಂತ ಹೇಳಿದ್ರೆ ನಾವು ಸುಮ್ಮನಾದ್ವಿ. ಆಯ್ತು, ನಮಗೆ ಜಡ್ಜಸ್ಗಳ ಮೇಲೆ ಪರ್ಸನಲ್ ದ್ವೇಷ ಇಲ್ಲ, ನ್ಯಾಯಾಧೀಶರ ಮೇಲೆ ಪರ್ಸನಲ್ ದ್ವೇಷ ಖಂಡಿತ ಇಲ್ಲ. ಆದರೆ ಮಹೇಶ್ ಶೆಟ್ಟರ್ ಮೇಲೆ ನಿರಂತರವಾಗಿ ಡೇಟ್ ಕೊಡ್ತಾನೆ ಇದ್ರಿ. ಆದರೆ ಧರ್ಮೋದ್ಯಮಿಗಳ ವಿರುದ್ಧ ಕೇಸ್ ಇದಾವಲ್ಲ, ಆನೆ ಮಾವುತ ಕೇಸು, ಹೌದು, ಲಾಂಗ್ ಡೇಟ್ ಕೊಡ್ತಾನೆ ಇದ್ರಿ. ಮಹೇಶ್ ಶೆಟ್ಟರ್ ಮೇಲೆ ಪ್ರತಿ ವಾರ ಕೊಡ್ತಾ ಇದ್ರಿ ನೀವು. ಪ್ರತಿ ವಾರಕ್ಕೊಂದು ಸಮನ್ಸು ಇಲ್ಲ ಅಂತ ಹೇಳಿದ್ರೆ SP ಅವ್ರಿಗೆ ಹೇಳಿ ಪೊಲೀಸರು ಮನೆಗೆ ಕಳಿಸ್ತೀರ. ಆದ್ರೆ ಇವ್ರ ಮೇಲೆ ಇದೆಯಲ್ಲ ಕೇಸು, ತಿಂಗಳ ಯಾಕಪ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ? ಸಂಶಯ ಬರುತ್ತೆ ತಾನೆ. ಆ ಸಂಶಯವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಈ ವಿಷಯ ಮಾತಾಡ್ತಾನೆ ಇಲ್ಲ. ಬಡ್ಡಿ ದಂಧೆ ವಿರುದ್ಧ ಮಾತಾಡಬಾರ್ದು ಅಂತ ಯಾವುದೇ ಆದೇಶ ಇಲ್ಲ. ಆನೆ ಮಾವುತನ ಕೇಸ್ ಬಗ್ಗೆ ಮಾತಾಡಬಾರ್ದು ಅಂತ ಯಾವುದೇ ಆದೇಶ ಇಲ್ಲ. ಆ ನೇತ್ರಾವತಿ ತೀರದಲ್ಲಿ ಆದಂತಹ ಕೊಲೆಗಳ ಬಗ್ಗೆ ಮಾತಾಡಬಾರದು ಅಂತ ಯಾವುದೇ ಆದೇಶ ಇಲ್ಲ. ಅದು ಕೂಡ ಮಾತಾಡ್ತಾ ಇಲ್ಲ. ಹಿಂಗಾಗಿ ನಾವು ಗಂಟ್ಲ ಹಾಕೊಳ್ತಾ ಇದ್ದೀವಿ. ಏನು ಅತುಲ್ ಸುಭಾಷ್ ಅವ್ರ ಪ್ರಕರಣ ಆಯ್ತು, ಅವರಿಗೆ ನ್ಯಾಯ ಸಿಗಲಿ, ಅವ್ರ ಜೊತೆಗೆ ನಾವಿದ್ದೀವಿ. ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ತೀರ್ಕೊಂಡ್ಬಿಟ್ರು ಅವರು. ಜಸ್ಟಿಸ್ ಇಸ್ ಪೆಂಡಿಂಗ್ ಅಂದ್ರೆ ಈ ದೇಶದ ಕಾನೂನು ವ್ಯವಸ್ಥೆಯನ್ನ ಹೇಳಿ ಹೋಗಿದ್ದಾರೆ. ನ್ಯಾಯ ಸಿಗಬೇಕು, ನನ್ನಂತಹ ನೊಂದಂತವರಿಗೆ ನ್ಯಾಯ ಸಿಗಬೇಕು ಅಂತ. ಇಲ್ಲಿಯೂ ಕೂಡ ನಾನು ಕೊನೆದಾಗೂ ಕೇಳ್ತಾ ಇದ್ದೀನಿ, ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಯಾರಾದರೂ ಸಾವಿಗೆ ಶರಣಾಗಬೇಕಾ? ನಾವು ಯಾರು ಕೂಡ ಸಾವಿಗೆ ಶರಣಾಗುವಂತವ್ರಲ್ಲ. ದಿಟ್ಟತನದಿಂದ ಎದುರಿಸ್ತೇವೆ. ಯಾರೇ ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಾಡಿ, ಶಿಕ್ಷೆ ಮಾಡಿ. ನಮಗೆ ನಾವು ಹೇಳಿದ್ದೀವಿ, ಎಷ್ಟೋ ಸಾರಿ ಹೇಳಿದ್ದೇವೆ, ಕರೆಸ್ರಿ ನಮ್ಮನ್ನ, ಕೇಳಿ. ಏನಾದ್ರೂ ಏನು ಸಾಕ್ಷಿ ಹೇಳ್ತಾರೆ, ಹೈಕೋರ್ಟ್ನಲ್ಲಿ ಯಾಕೆ ಕೊಡಲಿಲ್ಲ? ಹೈಕೋರ್ಟ್ನಲ್ಲಿ ಕೊಡುವಂತ ಆ ಪ್ರಕರಣದ ಬಗ್ಗೆ ವಿಚಾರಣೆ ಇದ್ದಿದ್ದಿಲ್ಲ. ನಮ್ಮಿಂದ ತಪ್ಪಾಗಿದ್ರೆ ನಮಗೆ ಶಿಕ್ಷೆ ಮಾಡಿ, ಶಿಕ್ಷೆ ಕೊಡಿ. ಆದ್ರೆ ವಿನಾಕಾರಣ ಒಂದು ಹೋರಾಟ ನಿಲ್ಲಿಸೋದಕ್ಕೆ ಇಷ್ಟೊಂದು ತಂತ್ರಗಾರಿಕೆ ಮಾಡ್ತಾ ಇದ್ದೀರಿ. ಒಂದು ಗೊತ್ತಿರಲಿ, ಯಾವ ಕಾರಣಕ್ಕೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ. ಯಾವ ಕಾರಣಕ್ಕೂ ಕೂಡ ಇಂತಲ್ಲಿ ಹೆದರ್ಕೊಂಡು, ಅರೆಸ್ಟ್ ಮಾಡೋದಕ್ಕೆ ಹೆದರ್ಕೊಂಡು, ಅಥವಾ ಇನ್ನೇನು ಕಿರುಕುಳ ಆಗ್ತದೆ ಅಂತ ಹೆದರ್ಕೊಂಡು ಸಾವಿಗೆ ಶರಣಾಗುವಂತವ್ರು ಯಾರೂ ಇಲ್ಲ. ಇದನ್ನ ಜನಸಾಮಾನ್ಯರ ಗಮನಕ್ಕೆ, ಈ ನ್ಯಾಯಾಂಗದ ವ್ಯವಸ್ಥೆ ಗಮನಕ್ಕೆ, ಪೊಲೀಸ್ ಇಲಾಖೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಸ್ವಾಭಿಮಾನದಿಂದ ಇಡೀ ವ್ಯವಸ್ಥೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು, ನ್ಯಾಯಾಧೀಶರು ಅರ್ಥ ಮಾಡ್ಕೋಬೇಕು. ನೀವು ಮನಸ್ಸು ಮಾಡಿದ್ರೆ ಸುಮೋಟೋ ತಗೊಳ್ಳೋದು 1 ಗಂಟೆ ಕೆಲಸ. ನೇತ್ರಾವತಿ ತೀರದಲ್ಲಿ ನಡೆದಂಥ ಅತ್ಯಾಚಾರ, ಕೊಲೆಗಳ ಬಗ್ಗೆ ಮೊನ್ನೆ ತಾನೇ ಒಂದು ವಿಷಯ ಗೊತ್ತಾಯ್ತು ನಮಗೆ. 3 ವರ್ಷದ ಹಿಂದೆ ಕುಂದಾಪುರದಿಂದ ಧರ್ಮಸ್ಥಳಕ್ಕೆ ಹೋದಂತ ಒಂದು ಮಗು ಅಲ್ಲಿನೇ ಮ್ಯಾಚೂರ್ಡ್ ಆಯ್ತು, ಮೈ ನೇರ್ತು ಅಂತ ಹೇಳಿ ಅಲ್ಲೇ ಇಟ್ಕೊಂಡಿದ್ದಾರೆ. ಆ ಹುಡುಗಿಯ ತಂದೆ ತಾಯಿ ಕೇಳಕ್ ಹೋದ್ರೆ ವಾಪಸ್ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ದೊಡ್ಡವ್ರು ಕೇಳ್ರಿ ಅಂತ ಹೇಳಿ ಧರ್ಮಸ್ಥಳದ ಪೊಲೀಸರು ಹೇಳಿ ಕಳಿಸ್ತಾರೆ, ನಾವು ಪ್ರಕರಣ ದಾಖಲು ಮಾಡುವುದಿಲ್ಲ ಅಂತ ಹೇಳಿ ಆ ಹುಡುಗಿಯ ತಂದೆಗೆ ಹೆದರ್ಸಿ ಕಳಿಸ್ತಾರೆ. ಇಲ್ಲಿ ನೀವು ಕೇಸ್ ರಿಜಿಸ್ಟರ್ ಮಾಡಬಾರ್ದು, ಮಾಡಕ್ ಬರೋದಿಲ್ಲ, ಹೋಗ್ರಿ ದೊಡ್ಡವ್ರ ಹತ್ರ. ದೊಡ್ಡವ್ರಂದ್ರೆ ಪೇಟ ಹಾಕೊಂಡು ಕುಂತಿರ್ತಾರಲ್ಲ ಅಲ್ಲಿ, ಅವರು ಮುಂಡಾಸು ಹಾಕೊಂಡು ಕುಂತಿರ್ತಾರಲ್ಲ ಅವ್ರು ಹೇಳ್ತಾರೆ, ಇಲ್ಲ ನಿನ್ ಮಗಳನ್ನ ನಾವು ಕೊಡುದಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ದಟ್ ಗರ್ಲ್ ಈಸ್ ಮಿಸ್ಸಿಂಗ್. ನಮ್ಗೆ ಕೇಳ್ತಾರಲ್ಲ, ಎಲ್ಲಿದೆ ಅವ್ರ ವಿರುದ್ಧ ಕಂಪ್ಲೇಂಟು? ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ ಇವರು. ಮೇನ್ ಸ್ವಿಚ್ ಅಂದ್ರೆ ಪೊಲೀಸ್ ಸ್ಟೇಷನ್, ಪೊಲೀಸರೇ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಇನ್ಯಾರ ಹತ್ರ ಹೋಗ್ಬೇಕು? ನ್ಯಾಯಾಲಯಕ್ಕೆ ಹೋಗ್ಬೇಕಾ? ನ್ಯಾಯಾಲಯಕ್ಕೆ ಕೊಡ್ತಾ ಇದಾರಲ್ಲ ಕಿಟ್ಟು. ಈಗ ನೆಕ್ಸ್ಟ್ ರಾಷ್ಟ್ರಪತಿ ಕರೆಸ್ತಾರಂತೆ. ರಾಷ್ಟ್ರಪತಿಗಳನ್ನ, ಯಾಕಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫೀಸೇ ಅಲ್ವಾ ಇಡೀ ನ್ಯಾಯಾಧೀಶರದ ಪೋಸ್ಟಿಂಗು ಎಲ್ಲ ನೋಡ್ಕೊಳ್ಳೋದು, ಪ್ರಮೋಷನ್ ಪೋಸ್ಟಿಂಗು ಎಲ್ಲ ಇದನ್ನೇ ಆಗುತ್ತೆ, ಪ್ರೆಸಿಡೆಂಟ್ ಆಫೀಸೇ. ಈಗ ರಾಷ್ಟ್ರಪತಿಗಳನ್ನೇ ಕರ್ಸೋರು ಈಗ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ಯಾವ ನ್ಯಾಯಾಧೀಶರು ಕೂಡ ಬಿಡಪ್ಪ ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತಾರೆ. ನ್ಯಾಯ ಯಾರಿಗೆ ಕೇಳಬೇಕು? ಇದಕ್ಕೆ ಉತ್ತರ ಕೊಡಿ. ಹೋರಾಟ ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ. ಗಟ್ಟಿಯಾಗಿ ನಿರಂತರವಾಗಿ ನಮ್ಮ ಧ್ವನಿ ನಾವು ಎತ್ತುತ್ತಾನೆ ಇರ್ತೀವಿ. ಮುಂದೆ ನೋಡೋಣ ಏನಾಗುತ್ತೆ. ಇಷ್ಟು ಇದ್ರ ಬಗ್ಗೆ ಸಾಧ್ಯ ಆದಷ್ಟು ಜನರಿಗೆ ದಯವಿಟ್ಟು, ಸಾಧ್ಯ ಆದಷ್ಟು ಈ ರಾಜ್ಯದ ಮೂಲೆ ಮೂಲೆಗೂ ಕೂಡ ಈ ವಿಷಯವನ್ನು ತಿಳಿಸಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ಅನೇಕ ಯೂಟ್ಯೂಬ್ಗಳು, ಅನೇಕ ಫೇಸ್ಬುಕ್ನಲ್ಲಿರುವಂಥ ಆಕ್ಟಿವಿಸ್ಟ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡ್ತಾ ಇದ್ದೀವಿ ಯೂಟ್ಯೂಬ್ಗಳ ಬಗ್ಗೆ, ದಯವಿಟ್ಟು ಎಲ್ರಿಗೂ ಕೂಡ
ಇದನ್ನು ಶೇರ್ ಮಾಡಿ. ನ್ಯಾಯಾಂಗ ವ್ಯವಸ್ಥೆ ಒಳ್ಳೆಯದಾದರೆ ಅದ್ರ ಬಗ್ಗೆ ನಾವು ಹೊಗಳ್ತೀವಿ, ದೇವರು ಅಂತ ನಾವು ಹಾಡಿ ಹೊಗಳ್ತೀವಿ. ಆದರೆ ಯಾವಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿನೇ ಸಂಶಯಗಳು ಬಂದಾಗ ಆ ಸಂಶಯಗಳನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದು ನಮ್ಮ ಸಂವಿಧಾನಬದ್ಧ ಹಕ್ಕು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.